ನಮಸ್ಕಾರ. ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿದ್ದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್, ತುಂಬ ಫೈಟ್ಗೆ ಹಾಗೆ ಒಂದು ವಿಯರ್ಡ್ ಆಗಿರುವಂಥ ತುಂಬ ಕಯೋಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಪ್ಪಲ್ ಸಾರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ. ಇದು ಇನ್ನೊಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದಾರೆ. ಸಾಗುತ್ತ ದೂರ ದೂರ ಅಂತ ಹೇಳ್ಬೋದು. ಈ ಡೈರೆಕ್ಟರ್ ಜೊತೆ ಒಂದು ಮೂವಿ ಮಾಡಿದ್ದಾರೆ. ಸೊ ಈ 3 ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ತುಂಬ ಅಪರೂಪ ಕೆಲಸ ಮಾಡಿದ್ಮೇಲೆ ಇನ್ನೊಂದು ಕೆಲಸ ಮಾಡೋದು ಆ್ಯಕ್ಟರ್ ಜೊತೆಗೆ ತುಂಬ ಅಪರೂಪ. ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿವಿರ್ಬೋದು. ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಬೇಕು ಅನಿಸಿ ತುಂಬ ಖುಷಿ ಆಯಿತು ಆ ವಿಷಯ ಕೇಳೋದಿಲ್ಲ. ಒಳ್ಳೆಯದಾಗಲಿ. ವರ್ಧನ್ ಅವರಿದ್ದಾರೆ, ನಾನಿದ್ದೀನಿ, ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ. ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇದು ಅವ್ರ 3ನೇ ಮೂವಿ. ಒಳ್ಳೆಯದಾಗಲಿ. ಇನ್ನು ಜಾಲಿ ಅವರು ಇದ್ದಾರೆ. ಇವ್ರು ಇದ್ದ ಮೇಲೆ ಈ ಜಾಲಿ ಆಗಿರ್ತಾರೆ. ಸೊ ಖಂಡಿತವಾಗಿ ನಮ್ಮಿಂದ ಎಷ್ಟಾಗುತ್ತೆ. ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ. ನಾವೆಲ್ಲ ಸೇರಿ ಸಾಥ್ ಕೊಡಬೇಕು ಅಂತ ಎಲ್ರಿಗೂ ನಮಸ್ತೆ. ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ. ಎಲ್ರಿಗೂ ಥ್ಯಾಂಕ್ ಯು, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಗೇನ್ ಇದು ಡೈರೆಕ್ಟರ್ ಅವ್ರು ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕಥೆನ ಆಡಿ ಕತೆ ತುಂಬ ನಾವು ಜೊತೆ ಒಂದು ಕಥೆನ ನರೇಟ್ ಮಾಡಿದ್ದು. ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫರ್ ಕೆಲಸ ಮಾಡ್ಕೊಂಡಿದ್ದು. ಲಾಸ್ಟ್ ನೆಕ್ಸ್ಟ್ ಅವ್ರ ಜೊತೆ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು. ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ. ಬೆಳೆಸೋದು ಕೆಲಸ ಮಾಡ್ತೀನಿ. ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಒಳ್ಳೆ ಟೆಕ್ನಿಷಿಯನ್ನು. ಖಂಡಿತವಾಗ್ಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರೆ ನಂಬಿಕೆ ನಮಗೂ ಇದೆ. ಆ್ಯಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ. ಅವ್ರ ಕಷ್ಟ ನೋವು ಐ ಥಿಂಕ್ ಮೋಸ್ಟ್ಲಿ ಎಲ್ಲರೂ ನಾನು ಹತ್ತತ್ರ ತುಂಬ ಇಲ್ಲ ಹೋಗಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿಯಾದಾಗ ಅವನಿಗೆ ಭಾಳ ನನ್ನ ಟ್ಯಾಲೆಂಟ್ ಇದೆಯಲ್ಲ. ಐ ಥಿಂಕ್ ಪಾರ್ಕ್ ಅವರು ಐ ಥಿಂಕ್ ಈ ಸಿನಿಮಾ ಮುಖಾಂತರ ಒಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನಮಗೆ ನಿರ್ದೇಶಕರು ಹೇಳಿದ್ದಾರೆ. ಅವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿದೆ. ಐ ಥಿಂಕ್ ನಮಗೂ ಗೊತ್ತಿದ್ದು ಬಹುಶಃ ನಿಮ್ಮಲ್ಲಿ ಒಂದು ಜನ ಗೊತ್ತಿರ್ಬೋದು ಅವನೇನೇನು ಕಲ್ತೇನೆ ಏನೇನು ಮಾಡ್ತಾನೆ ಅನ್ನೋದು. ಅದಕ್ಕೆ ಐ ಥಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅನಿಸ್ತೀನಿ. ಮಹೇಶಂಗೆ ಒಳ್ಳೇದಾಗಬೇಕು. ನಾನಂತೂ ಮಹೇಶ್ ಈಗ ಫೈಟ್ ಮಾಡೋದಕ್ಕೆ ರೆಡಿಯಾಗಿದೆ. ನಾನು ಪ್ರಾಮಿಸ್ ಮಾಡಿದ್ದೀನಿ. ನಾವು ಜೊತೆಲೇ ಒಂದು ಸಿನಿಮಾ ಮಾಡಿದ್ವಿ ಹೀರೋ ಆಗಿದ್ರು. ಅವಾಗ ನಾವು ಮಾತಾಡ್ತೀವಿ, ಮಗ ನಾನು ಹೀರೋ ಆದರೆ ನಾನು ತಾರ ಆಗಿದ್ರೆ ನೀನು ನನ್ನ ಪಿಕ್ಚರ್ ಯೂನಿಯನ್ ಮಾಡೋದು ನಾನು ಸುಮ್ಮನೆ ಕಾಡಲ್ಲಿ ಗೊತ್ತಾಗ್ತೀವಿ. ಐ ಥಿಂಕ್ ಈಗ ಅವ್ನು ಹೀರೋ ಮಾಡ್ತೀನಿ. ಇವಾಗ ಈಗ ಅವ್ರ ಮುಂಚೆ ನಾನು ಇಲ್ಲ ನನಗೆ ಆ್ಯಕ್ಟ್ ಮಾಡ್ತಿರೋದು ನನಗೆ ಭಾಳ ಖುಷಿ ಇದೆ. ಒಳ್ಳೇದಾಗಲಿ ಮಹೇಶ, ನೀವು ತುಂಬ ಒಳ್ಳೇದಾಗಲಿ. ನನಗೆ ನಾವು ಹೋಗಿ ಬನ್ನಿ ಫ್ರೆಂಡ್, ನಾನು ಹೋಗೋ ಬಾರೋ ಫ್ರೆಂಡ್ ನನಗೆ ಒಳ್ಳೇದಾಗಲಿ. ಈ ಸಿನಿಮಾದಿಂದ ಅದ್ಭುತವಾದ ಕನ್ನಡ ಚಿತ್ರದಲ್ಲಿ ಸ್ಟಾರ್ ಆಗಿ ಬೆಳೀಲಿ ಅಂತ ತಿಳ್ಕೊತೀನಿ. ಹಾಗೆ ನಿರ್ಮಾಪಕರು ತುಂಬ ಟೇಸ್ಟ್ ನಿರ್ಮಾಪಕರು ಲಾಸ್ಟ್ ಅವ್ರ ಸಿನಿಮಾನ ನಾನು ನೋಡಿದ್ದೆ. ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ರು. ಈ ಸತಿ ನಮ್ಗೆ ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಕಥೆ ನಮ್ಗೆ ಕೇಳೋದ್ರಿಂದ ತುಂಬ ಟೇಸ್ಟ್. ಆಮೇಲೆ ಮಹೇಶಕ್ಕೋಸ್ಕರ ಸಿನಿಮಾ ಮಾಡಿದೆ. ಒಳ್ಳೆ ಅವ್ರಿಗೆ ಒಳ್ಳೇದಾಗಲಿ, ಹೀರೋಯಿನ್ ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಜಾಲಿ ಇದ್ದಾರೆ. ಸೆಂಟರ್ ಜಾಲಿ ಆಗಿರುತ್ತೆ. ಹಾಗೆ ನನ್ನ ಗೆಳೆಯ ಎಷ್ಟು ಕೂಡ ಇದ್ದಾರೆ. ಎಲ್ಲ ಜೊತೆ ಕೆಲಸ ಮಾಡಿ ಭಾಳ ಉತ್ಸಾಹಗಳನ್ನು ಕಾಯ್ತಾ ಇದ್ದೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ನಮ್ಮ ಬೈರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಎಲ್ರಿಗೂ. ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಶ್ವೇತಾ ಸುರೇಂದ್ರ ಅಂತ. ಕನ್ನಡದಲ್ಲಿ ಇದು ನನ್ನ 3rd ಪ್ರಾಜೆಕ್ಟ್. ಸರ್ ನನ್ನ 3rd ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸಿದ್ಧಾಂತಿನ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ. ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದು ಇದ್ದಾರೆ, ಹಾಗೆ ಶ್ವೇತಿ ಅಣ್ಣ ಇದ್ದಾರೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ನಿಶಿತಾ ಅಂತ ಒಂದು ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ. ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ. ಆ್ಯಂಡ್ ಆ 2 ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿ ತುಂಬ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ. ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಕಟ್ಟಿ ಇಟ್ಕೊಂಡು ಕೂತ್ಕೊಂಡಿದ್ದಾಗ ಈ ಸಿನಿಮಾ ಮಾಡಬೇಕು. ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ. ಲೈಕ್ ಆ 2 ಸಿನಿಮಾಗೂ ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವೇ. ಥ್ಯಾಂಕ್ ಯು.